ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರು ಗದಗ್. ಯಾರೆಲ್ಲ ನನ್ನ ಈ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ ಡೈರೆಕ್ಟಾಗಿ ನೇರವಾಗಿ ವಿಷಯಕ್ಕೆ ಹೋಗಿಬಿಡೋಣ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದರೆ, ದ್ವಿತೀಯ ಪಿ ಯು ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣಗೊಂಡಿರುವಂತಹ ಅಂದರೆ 1ನೇ ಪರೀಕ್ಷೆಯಲ್ಲಿ ಯಾರಾದರೂ ಫೇಲ್ ಆಗಿದ್ದರೆ ಮತ್ತು ಅಲ್ಲಿ ಆಬ್ಸೆಂಟ್ ಆಗಿದ್ದರೆ ಇವಾಗ ಪರೀಕ್ಷೆ 2ರಲ್ಲಿ ನೀವು ಅರ್ಜಿ ಹಾಕ್ಬೋದು. ಅದು ಕೂಡ ಇವಾಗ ಫ್ರೀ ಆಗಿದೆ. ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಈ ಒಂದು ಮಾಹಿತಿಯನ್ನು ಬಿಡುಗಡೆಗೊಳಿಸಿದೆ. ಯಾರೆಲ್ಲ ಪರೀಕ್ಷೆ 2ರಲ್ಲಿ ನೋಂದಣಿ ಆಗೋದಕ್ಕೆ ಕೊನೆಯ ದಿನಾಂಕ ಏಪ್ರಿಲ್ 17ರವರೆಗೆ ಕೊನೆಯ ದಿನಾಂಕವಿದೆ ಸ್ನೇಹಿತರೆ. ಯಾರೆಲ್ಲ ಮೊದಲನೇ ಪರೀಕ್ಷೆಯಲ್ಲಿ ಫಲಿತಾಂಶ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕ ಪಾವತಿಸುವ ಅಗತ್ಯ ಇಲ್ಲ, ಅಂದರೆ ಪರೀಕ್ಷಾ ಅಮೌಂಟನ್ನು ತುಂಬುವಂಗಿಲ್ಲ ಪರೀಕ್ಷೆ 2ರದ್ದು. ಇಂತಹ ವಿದ್ಯಾರ್ಥಿಗಳು 2ನೇ ಪರೀಕ್ಷೆ ನೋಂದಾಯಿಸ್ಕೊಳ್ಬೋದು, ಅರ್ಜಿ ಹಾಕ್ಬೋದು. ಇದರದ್ದು ಒಂದು ಅಧಿಕೃತ ವೆಬ್ಸೈಟನ್ನು ಲಿಂಕನ್ನು ಬಿಟ್ಟಿದ್ದಾರೆ, ಅಲ್ಲಿ ಆದರೂ ಹೋಗಿ ನೋಂದಾಯಿಸ್ಕೊಳ್ಬೋದು. ಇಲ್ಲ ಅಂದರೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು PU ಎಕ್ಸಾಮ್ ಪೋರ್ಟಲಲ್ಲಿ ನೋಂದಣಿಯನ್ನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಕೊಡ್ತಾರೆ ಸ್ನೇಹಿತರೆ. ಮತ್ತು ನೋಂದಾಯಿಸಿಕೊಂಡ ವಿದ್ಯಾರ್ಥಿಗಳ ನಿಗದಿತ ಸಮಯದಲ್ಲಿ ಕಾಲೇಜಿನ ಪ್ರಾಂಶುಪಾಲರ ಲಾಗಿನ್ನಲ್ಲಿ ಪ್ರವೇಶ ಪತ್ರಗಳು ಸಿಗ್ತಾವೆ ಸ್ನೇಹಿತರೆ. ಎಕ್ಸಾಮ್ ಸ್ಟಾರ್ಟ್ ಆಗೋಕೆ ಬಿಫೋರ್ ನೀವು ಹೋಗಿ ಹಾಲ್ ಟಿಕೆಟ್ನ ಇಸ್ಕೋಬೋದು, ಅದು ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ ಸ್ನೇಹಿತರೆ. ಇದೆಲ್ಲ ಮಾಹಿತಿ ಸಂಪೂರ್ಣವಾಗಿ ತಿಳಿದಿದ್ದರೆ ನಾನು ತಿಳಿಸಿದ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ. ನೀವು ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಪೋರ್ಟ್ ಮಾಡೋದಕ್ಕೆ ಧನ್ಯವಾದಗಳು. ಕೊನೆವರೆಗೂ ನೋಡೋದಕ್ಕೂ ತುಂಬ ಧನ್ಯವಾದಗಳು ಸ್ನೇಹಿತರೆ.